ಹಲೋ ವೀವರ್ಸ್, ಬ್ಯಾಂಗ್ಳೂರ್ ಮೋಟೋ ವ್ಲಾಗ್ಸ್ ಚಾನಲಲ್ಲಿ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈಗ ನಿಮಗೆ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ವಿಡಿಯೋ ಏನು ಇದ್ರ ಮೇಲೆ ಅಂತ. ಹೌದು, ತುಂಬ ಲಾಂಗ್ ಗ್ಯಾಪ್ ಆಯಿತು. ಆಲ್ಮೋಸ್ಟ್ 1.5-2 ವರ್ಷ ಆಯಿತು ವಿಡಿಯೋ ಈ ಚಾನಲಲ್ಲಿ ಬಂದು. ಕರೆಕ್ಟು. ಬಟ್ ಅದು ಏನಕ್ಕೆ ಡಿಲೇ ಆಯಿತು, ಏನು ಇಷ್ಟು ದಿವಸ ಅನ್ನೋ ಸ್ಟೋರಿ ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಈಗ ನಾನು ಹೋಗ್ತಾ ಇರೋದು ಪಲ್ಸರ್ NS 400Z. ಅದನ್ನು ಡೆಲಿವರಿ ತೊಗೊಳ್ಳೋದಕ್ಕೆ. ಆ್ಯಕ್ಚುಲಿ ಪೇಮೆಂಟ್ ಎಲ್ಲ ಎಲೆಕ್ಟ್ರಾನಿಕ್ ಸಿಟಿಲೇ ಆಗಿದೆ, ಅಲ್ಲೇ ಡೆಲಿವರಿ ತೊಗೋಬೋದಾಗಿತ್ತು. ಬಟ್ ಅವ್ರು ಇನ್ಸಿಸ್ಟ್ ಮಾಡ್ತಾಯಿದ್ದಾರೆ, ನೀವು ಪನ್ನೆಘಟ್ಟದಲ್ಲಿ ಒಂದೇನೋ ಈವೆಂಟ್ ಮಾಡ್ತಾಯಿದ್ದಾರಂತೆ. ರಾಯಲ್ ಮೀನಾಕ್ಷಿ ಮಾಲ್ ಇದೆಯಲ್ಲ, ಅಲ್ಲಿ ನಿಯರ್ ಬೈ ಒಂದು ಕನ್ವೆನ್ಷನ್ ಹಾಲಲ್ಲಿ. ಸೊ ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಈಗ ಇನ್ ಪ್ರೋಗ್ರಾಮ್ ಅದು. ಈಗ ನಾನು ಇನ್ನೂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದ್ದೀನಿ. ಸೊ ಅಲ್ಲಿಗೆ ಹೋಗೋಣ. ಏನದು ಈವೆಂಟು ಹೆಂಗಿರುತ್ತೆ. ಲಾಸ್ಟ್ ಇನಾಗ್ರಲ್ ಮಾಡಿದಾಗ, ಅದು ಲಾಂಚ್ ಮಾಡಿದಾಗ ಒಂದು ಇವೆಂಟ್ ಮಾಡಿದರು. ಬೇರೆ ಬೈಕ್ ಸ್ಟಂಟ್ಸ್ ಎಲ್ಲ ಇನ್ವಾಲ್ವ್ ಆಗಿತ್ತು. ಅದನ್ನು ನೋಡ್ಬೋದಾಗಿತ್ತು. ನಾವು ನಾರ್ಮಲಿ ಎಲ್ಲಿ ನೋಡೋಕ್ಕಾಗಲ್ಲ ಅಂಥದನ್ನು ಅಲ್ಲಿ ನೋಡ್ಬೋದಾಗಿತ್ತು. ಸೊ ಸಿಮಿಲರ್ ಇವೆಂಟ್ ಇರುತ್ತೆ ಅಂತ ಹೇಳ್ತಾರೆ ಶೋರೂಮಲ್ಲಿ. ಸೊ ಇಲ್ಲಿಂದ ಹೋಗೋಣ. ಇನ್ನೊಂದು ಅರೌಂಡ್ ಇವಾಗ 2:45 ಆಗಿದೆ ಟೈಮ್. ಅಲ್ಲಿ 3 o'clock ಈವೆಂಟ್ ಸ್ಟಾರ್ಟು. ಬಟ್ 3 o'clock ರೀಚ್ ಆಗೋದು ಕಷ್ಟ ಇದೆ. ಒಂದು 3:15, 3:30 ಆಗ್ಬೋದು ಅಂದ್ಕೊತೀನಿ. ನೋಡೋಣ. ಈ ಥರ ಟ್ರಾಫಿಕ್ ಇದ್ದರೆ 4 ಗಂಟೆನೂ ಆಗಿಬಿಡುತ್ತೆ. ಗಾಡಿ ಹೇಗಿದೆ, ಏನಕ್ಕೆ ಅದನ್ನೇ ಚೂಸ್ ಮಾಡಿದೆ, ಇಷ್ಟು ದಿವಸ ಏನಾಯಿತು, ಎಲ್ಲ ಡೀಟೇಲ್ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತಾ ಹೋಗುತ್ತೆ. ಈಗ ನಾನು ಓಡಿಸ್ತಾ ಇರೋದು ಈ RTR. ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರ. ಈಗ ಒಂದು ಎಳ್ನೀರು ತೊಗೊಳ್ಳೋಣ ಅಂತ. ಏನಕ್ಕಂದರೆ ಗಾಡಿ ಹೊಸ ತರ್ತಾ ಇದೆಯಲ್ಲ, ಇನ್ನೂ ಪೂಜೆ ಮಾಡಿಸ್ಕೊಂಡು ಬರೋದು ಅವೆಲ್ಲ ಡಿಲೇ ಆಗುತ್ತೆ. ಅದಕ್ಕೆ ಮುಂಚೆ ಒಂದು ಎಳ್ನೀರು ತೊಗೊಂಡೋಗಿ ಗಾಡಿ ಮೇಲೆಲ್ಲ ಹಾಕಿ, ಯಾಕಂದರೆ ಇದೊಂಥರ ಅನ್ಟಚ್ಡ್ ಹೋಲಿ ವಾಟರ್ ಇದ್ದಂಗೆ ಹೌದು ಅದು. ಸೊ ಅದಕ್ಕೋಸ್ಕರ ಒಂದು ಎಳ್ನೀರು ತೊಗೊಳ್ಳೋಣ. ಗಾಡಿ ಡೆಲಿವರ್ ಆಗಿದ್ದೆ ಈಸ್ಕೊಂಡ್ಮೇಲೆ ಬಂದು ಒಂದು ಅದೆಲ್ಲ ಎಳ್ನೀರು ಹಾಕಿ ಆಮೇಲೆ ಅದನ್ನು ಮನೆಗೆ ತಂದು ಪೂಜೆ ಮಾಡಿಸೋಣ. ಸೊ ಇದು ಪ್ಲ್ಯಾನು. 40 ₹2 ಕ್ಯಾಶ್ ಬ್ಯಾಕ್ ಅದಕ್ಕೆ. ಆ ಕಡೆ ಇಲ್ಲಾಗಲ್ವಾ? ಸೊ ನೀವು ನೋಡ್ತಿರ್ಬೋದು ಎಲ್ಲ ಪಲ್ಸರ್ಸ್ ಡೆಲಿವರಿಗೆ ನಿಂತಿದೆ, ಆಲ್ಮೋಸ್ಟ್ 50 ಬೈಕ್ಸ್. ಸೊ ಈಗ ನಾವು ಸ್ಟಂಟ್ ಮಾಡೋದನ್ನ ನೋಡೋಕೆ ಹೋಗೋಣ. ಪಲ್ಸರ್ ಏನು NS 400 ಇದೆ, ಅದರಲ್ಲಿ ಸ್ಟಂಟ್ಸ್ ನಡೀತಾ ಇದೆ. ಸೊ ಅದನ್ನು ನೋಡೋಕೆ ಹೋಗೋಣ.
ಬನ್ನಿ, ಅದು ಎಲ್ಲಿದೆ ಅಂದರೆ ಅದು ಸ್ಟಾರ್ಟ್ ಆಗಿದೆ. This is definitely daring and definitely insane. Presenting to you the Ghost Riders. Make some noise for them. Come on, everybody. ಸೊ ಗೈಸ್, ಈಗ ಸ್ಟಂಟ್ ಗಿಂಟ್ ಎಲ್ಲ ನಡೀತು, ಅದಾಯಿತು. ಈಗ ಟೈಮ್ ಆಗಿದೆ, ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಈಗ ಏನು ಮಾಡ್ತಾರೆ ಅಂದರೆ ಗಾಡಿನ ಒಂದೊಂದೇ ಡೆಲಿವರಿ ಕೊಡೋದಕ್ಕೆ ಒಂದು ಕಡೆ ನಿಲ್ಲಿಸ್ಬೇಕು. ಸೊ ಹಾಂ, ಓಕೆ, ನಾನು ಗಾಡಿನ ಚೆಕ್ ಮಾಡೋಕ್ಕೆ ಹೇಳ್ತಾರೆ. ಏನೋ ಟಾಪ್ ಕೀ ಇದೆ ಆನ್ ಪ್ರಿಯಾರಿಟಿ. ಓಕೆ, ನಮ್ಮ ಮಿರರ್ ಅದೆಲ್ಲ ಅಡ್ಜಸ್ಟ್ ಮಾಡ್ಸೋಕೆ ಹೇಳೋಣ ಅಂದ್ಕೊಂಡೆ, ಎಲ್ಲ ನೋಡಿದ್ರಲ್ಲ ಇದು ಇದೆ. ಇದು ಇನ್ನೂ ಹಿಂದಕ್ಕೆ ಹೋಗ್ಬೇಕು ಅಂದ್ಕೊಂತೀವಿ. ಗಾಡಿ ಡೆಲಿವರಿ ಆಗಿದೆ. ಈಗ ಅಲ್ಲಿ ತೊಗೊಂಡೋಗಿ ಏನೋ ಫೋಟೋ ತೆಗಿಬೇಕಂತ ಅವರು ಎಲ್ಲ ಗಾಡಿಗಳನ್ನ ನಿಲ್ಲಿಸಿ. ಸೊ ಅದೊಂದು ಮಾಡಿಬಿಡೋಣ. ಅದಕ್ಕೆ ಮುಂಚೆ ಈ ಲೀವರ್ನ ಒಂದು ಅಡ್ಜಸ್ಟ್ ಮಾಡಿಕೊಂಡ್ರೆ A few moments later. ಸೊ ಡೆಲಿವರಿ ಪ್ರೋಗ್ರಾಮ್ ಎಲ್ಲ ಮುಗೀತು. ನಮ್ಮ ಗಾಡಿ ಎತ್ಕೊಳ್ಳೋಣ, ಮನೆಗೆ ಹೋಗೋಣ. ಸೊ ನಾನು ಇಸ್ಕೋಬೇಕಾದ್ರೆ ಗಾಡಿ ಓಡೋದಲ್ಲಿ 2 ಕಿಲೋಮೀಟರ್ ಓಡಿದೆ. ಅದು ಟೆಸ್ಟ್ ರೈಡ್ಗೋಸ್ಕರ ಮಾಡೇ ಮಾಡ್ತಾರೆ PDI ಮಾಡಬೇಕಾದ್ರೆ. ಸೊ ಲೆಟ್ಸ್ ಮೂವ್. ಈಗ ನಾವು ಹೊರಡುವ ಸಮಯ. ದ ಬಿಗ್ಗೆಸ್ಟ್ ಪಲ್ಸರ್ ಎವರ್. ಅಂದ್ಕೊಂಡಿರಲಿಲ್ಲ ನಾನು ಇದು ತೊಗೊತೀನಿ ಹಿಂಗೆ ಅಂತ. ಡಾಮಿನರ್ ಮೇಲೆ ಆಸೆ ಇತ್ತು, ಬಟ್ ಈ ಥರ ರೀತಿಯಲ್ಲಿ ಡಾಮಿನರ್ ಇಂಜಿನ್ ಹತ್ರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಆಗಲೇ ಹೇಳಿದಾಗ ಎಳ್ನೀರು ಇದೆ, ಅದನ್ನು ಗಾಡಿ ಮೇಲೆ ಹಾಕಿನೇ ಮುಂದೆ ಪ್ರೊಸೀಡ್ ಮಾಡಬೇಕು ಅಂತ. ಅದೊಂಥರ ಈ ಕಸ್ಟಮ್ಸ್ ಬಿಲೀವ್ ಮಾಡೋದು.
ಓಕೆ, ಆ ಬಿಲೀಫ್ಗೆ ಯಾಕೆ ನಾವು ಇಲ್ಲ ಆಗಲ್ಲ ಅಂತ ಹೇಳೋದು. ಎಳ್ನೀರಂತೂ ಇದೆ, ನನ್ನ ಹಳೆ RTR ಕೀ ಇದೆ ಇಲ್ಲೇ. ಹಳೆ RTR ಕೀಯಿಂದ ಎಳ್ನೀರನ್ನ ಓಪನ್ ಮಾಡಿ ಅದನ್ನು ಗಾಡಿ ಮೇಲೆ ಹಾಕೋಣ. ಓಕೆ, ಸಾರಲ್ಲ ಇನ್ನೂ ಓಪನ್ ಮಾಡೋಣ. ಜನರಲಿ ಈ ಬಿಲೀಫ್ ಎಷ್ಟು ಜನಕ್ಕಿದೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಮನೆಯಿಂದ ದೂರದಲ್ಲಿ ಡೆಲಿವರಿ ತೊಗೊತಾ ಇದ್ದೀನಲ್ಲ. ಸೊ ಮನೆ ಹತ್ರನೇ ಇದ್ಬಿಟ್ಟಿದ್ರೆ ಡೈರೆಕ್ಟ್ ಎತ್ಕೊಂಬಂದು ತಕ್ಷಣ ಟೆಂಪಲ್ಗೆ ಹೋಗ್ಬಿಡ್ತೈತೆ. ಬಟ್ ಈಗ ಹೋಗೋಕೆ ಆಗಲ್ಲ ಆ ಸ್ಥಿತಿ. ಆ ಕಾರಣಕ್ಕೆ ಇದನ್ನು ಇಲ್ಲಿ ಹಿಂಗೆ ಮಾಡಬೇಕಾಗಿ ಬರುತ್ತೆ. ಸೊ ಗಾಡಿ ಪೂರ್ತಿ ನೆನೆಸ್ಬಿಟ್ಟಿರ್ತೀನಿ. ಇಟ್ಸ್ ಓಲಿ ವಾಟರ್. ಆದರೆ ಆನ್ ಟಾಪ್ ಆಫ್ ದಟ್ ಮಳೆ ಕೂಡ ಬಂದಿದೆ. ಸೊ ಐ ಹೋಪ್ ಇವಾಗ ಗುಡ್ ಟು ಗೋ. ಒಂದು ಇಶ್ಯೂ ಆಲ್ರೆಡಿ ಫೌಂಡ್ ಮಾಡಿದ್ದೀನಿ ನಾನು ಈ ಗಾಡೀಲಿ ಆಲ್ರೆಡಿ. ಅದನ್ನು ನೆಕ್ಸ್ಟ್ ಅಪ್ಡೇಟಲ್ಲಿ ರಿಸಾಲ್ವ್ ಆಗುತ್ತೆ ಅಂತ ಆ ಟೀಮ್ ಕೂಡ ಹೇಳಿದ್ದಾರೆ. ಸೊ ಅದೇನು ಇಶ್ಯೂ ಏನು ಅದೆಲ್ಲ ನಿಮ್ಮ ಮುಂದೆ ವೀಡಿಯೋಗಳನ್ನ ನೋಡ್ತೀರಾ. ಈಗ ಡೆಲಿವರಿ ತೊಗೊಂಡಾಯಿತು, ಇನ್ನಗಿದೆ. ಈ ಮಿರರ್ ಒಂದು ಅಡ್ಜಸ್ಟ್ ಹೆಂಗಾಗುತ್ತೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ನೋಡೋಣ ಅದು ಏನು ಸೆಟ್ಟಿಂಗು, ಎಲ್ಲ ಅಡ್ಜಸ್ಟ್ ಮಾಡಬೇಕು ಏನು. ಹಿಂಗೆ ತಿರುಗಿಸ್ಬೇಕು ಹೊಲ ಬಿಟ್ಟು. ಓಕೆ, ಇದೂ ಹಂಗೇನಾ ಮಿರರೇ ಲೂಸ್ ಆಗಿಬಿಟ್ಟಿದೆ ಇದು. ಓಕೆ, ತೊಂದರೆ ಇಲ್ಲ. ಅಲಂಕಿ ನಾವು ಮಾಡೋಣ ಮನೇಲಿ. ಸೊ ಹೊರಡೋಣ ಮನೆ. ಫುಲ್ ಮಾತ್ರ ಸಕ್ಕತ್ತಾಗಿದೆ. ಟೆಸ್ಟ್ ರೈಡ್ ಮಾಡಿದಾಗ ಅಬ್ಸರ್ವ್ ಮಾಡಿದ್ದೀನಿ, ಇನ್ಸೇನ್ ಪವರ್. ಏನಂದರೆ ಎಕ್ಸಾಕ್ಟಾಗಿ RTR ಇಂದ ನಾನು ಇದ್ರ ಮೇಲೆ ಹೋಗ್ತಿರೋದಕ್ಕೆ RTR ಎಷ್ಟು 20 bhp 18 Nm ಟಾರ್ಕು. ಸೊ ಇದು ಸೇಮ್ ಹೇಗಿದೆ ಅಂದರೆ ಎಕ್ಸಾಕ್ಟ್ ಡಬಲ್ ಇದೆ. ಅದು 20-18, ಇದು 35 Nm ಟಾರ್ಕು 40 bhp ಪವರು. ಸೊ ಎಕ್ಸಾಕ್ಟ್ಲಿ ಡಬಲ್ ಇದೆ. ಒಂದು ಒಳ್ಳೆ ಕಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಿರರ್ ನೋಡಿ ಆಲ್ರೆಡಿ ಹೆಂಗೆ ಆಡ್ತಾಯಿದೆ. ಹೆಣ್ಮಗು ಮಿರರ್ ಆಲ್ರೆಡಿ ಈ ಥರ ಆಡ್ತಾಯಿದೆ. ಮಿರರ್ನ ಎಲ್ಲೂ ಉದ್ರೋಗ್ದಂಗೆ ನೋಡ್ಕೋಬೇಕು. ಅಲ್ಲೇ ರೆಡಿ ಮಾಡಿಸ್ಬೇಕಾಗಿತ್ತು. ಇದನ್ನೇನು ಮಾಡೋಕ್ಕಾಗಲ್ಲ. ಇವಾಗ ಮನೆಗೆ ತೊಗೊಂಡೋಗಿ ಅಲಂಕಿಯಲ್ಲಿ ಒಂದು ಟೈಟ್ ಮಾಡಿದ್ರೆ ನನಗಿಷ್ಟ ಬಂದಂಗೆ ಆ್ಯಂಗಲ್ ಸೆಟ್ ಮಾಡೋಣ ಫಸ್ಟು. ಇವರು ಇಟ್ಟರು ಆ್ಯಂಗಲ್ ಯಾಕೋ ನಂಗೆ ಸೂಟ್ ಆಗ್ತಾಯಿಲ್ಲ. ಗಾಡಿ ಮಾತ್ರ ಒಳ್ಳೆ ಸ್ಮೂತ್ ಇದೆ. ವೈಬ್ರೇಷನ್ ಅದು ಇದು ಅಂತ ವೀಡಿಯೋಗಳಲ್ಲಿ ನೋಡಿದ್ದೆ, ಬಟ್ ಆ ಥರ ವೈಬ್ರೇಷನ್ ಏನೂ ಬಂದಿಲ್ಲ. ಈಗ ಓಡಿಸಿ ಹೇಳ್ತಾ ಇಲ್ಲ ನಾನು, ಟೆಸ್ಟ್ ರೈಡ್ ನೋಡಿದಾಗಲೇ ಹೇಳ್ತಾ ಇದ್ದೀನಿ. ಟೆಸ್ಟ್ ರೈಡ್ ನೋಡಿ ಫೈನಲ್ ಮಾಡಿ ಅದಾದಮೇಲೆ ಈಗ ಪರ್ಚೇಸ್ ಮಾಡಿದ್ದು ಒಂಥರ ಚೆನ್ನಾಗಿದೆ. ಹೇಗೆ ಅಂದರೆ ಹೋಗಿ ಬೆಳಗ್ಗೆ ಹೋಗಿ ಪೇಮೆಂಟು, ಸಾಯಂಕಾಲ ಡೆಲಿವರಿ. ಇವತ್ತೇ ಪೇಮೆಂಟ್ ಮಾಡಿದ್ದು, ಇವತ್ತೇ ಡೆಲಿವರಿ. ನೈಸ್. ನೋಡಿ ಮಿರರ್ ಹಿಂಗೆ ಹೋಗ್ಬಿಟ್ಟಿದೆ. ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಮಿರರ್ ಇರುತ್ತೆ ಗಾಡೀಲಿ, ಬೀಳಲ್ಲ ಅಂತ ಅಂದ್ಕೊಳ್ತೀನಿ. ಓ ಮಿರರ್ ಆಟೋ ಅಡ್ಜಸ್ಟು ಬ್ಯಾಕ್ ಟು ದ ಫಾರ್ಮ್ ಬಂದ್ಬಿಡ್ತು. ಸ್ವಲ್ಪ ಥ್ರಾಟ್ಲು ಕೊಟ್ಟರೆ ಈವೆಂಟ್ ಕೂಡ ಏನು ಅಂತ ಅಷ್ಟೊಂದು ಬೋರಿಂಗ್ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ತಲೆ ತಿಂದರು, ಅದು ಇದು ಹಂಗೆ ಹಿಂಗೆ ಅಂತ. ಅಂಥ ಈವೆಂಟ್ಗಳಿಗೆಲ್ಲ ಅಷ್ಟು ಜನರಲ್ಲಿ ಹೋಗೋದೇ ಇಲ್ಲ. ಏನು ಮಾಡ್ತೀರಾ, ಡೆಲಿವರಿ ತೊಗೊಳ್ಳಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ರು. ಇಲ್ಲೇ ಶೋರೂಮಲ್ಲೇ ಇಸ್ಕೊತಾ ಇದ್ದೆ ನಾನು ಡೆಲಿವರಿ. ಬಟ್ ಅವ್ರೇನೋ ಅವ್ರಿಗೆ 50 ಮೆಂಬರ್ಸ್ ಕೌಂಟ್ ಬೇರೆ ಬೇಕಾಗಿತ್ತಂತೆ. ಸೊ ಆ ಕಾರಣಕ್ಕೆ ಸರಿ ಸರ್ ಬನ್ನಿ ಇಲ್ಲೇ ಇಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಮ್ಯಾನೇಜರು. ಓಕೆ, ನೀಟಾಗಿ ರೆಸ್ಪಾಂಡ್ ಮಾಡ್ತಾವ್ರಲ್ಲ ಅಂದ್ಬಿಟ್ಟು ಫೈನ್, ನೀವು ಹೇಳಿದ ಕಡೆ ತೊಗೊತೀವಿ, ಬರ್ತೀನಿ. ಹೆಂಗೋ ಈವೆಂಟು, ಈವೆಂಟಲ್ಲಿ ಅಟೆಂಡ್ ಆದವ್ರಿಗೆಲ್ಲ ಗುಡೀಸ್ ಅಂತ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಬೈಕ್ ಪರ್ಚೇಸ್ ಮಾಡಿದವ್ರಿಗೆ ಒಂದು ಟೀ ಶರ್ಟು ಪ್ಲಸ್ ಒಂದು ಕಾಂತಿ ಸ್ವೀಟ್ಸು ಒಂದು 4 kg, ಆಮೇಲೆ ಒಂದು ಕೂಲ್ ಡ್ರಿಂಕ್ ಏನೋ ಒಂದು ಮಾಜಾ ಒಂದು, ಅಷ್ಟೇ. ಟೀ ಶರ್ಟ್ನ ಗುಡೀಸಾಗಿ ಕೊಟ್ಟಿದ್ದಾರೆ. ನೈಸ್, ಕ್ವಾಲಿಟಿ ಚೆನ್ನಾಗಿದೆ. ಟೆಕ್ನಿಕಲ್ ಸ್ಪೆಕ್ಕೆಲ್ಲ ಹೇಳ್ತಾ ಹೋದರೆ ನೀವು ಆಲ್ರೆಡಿ ಬೇಜಾನ್ ಯೂಟ್ಯೂಬರ್ಗಳು ವೀಡಿಯೋಗಳು ಮಾಡಿಬಿಟ್ಟವ್ರೆ.
ಎಲ್ಲ ಒಂದು ಪಿನ್ ಪಾರ್ಟ್ಗಳಿಂದ ಎಲ್ಲೆಲ್ಲಿಂದ ಇಂಜಿನಲ್ಲಿರೋ DLC ಕೋಟಿಂಗ್ ಕೂಡ ವಿಡಿಯೋ ಕೂಡ ಇದೆ ಅದ್ರದ್ದು. ನಾನೇನು ಎಕ್ಸ್ಟ್ರಾ ಹೇಳುವಂಥದ್ದು ಏನೂ ಇಲ್ಲ ಇಲ್ಲಿ. ಬನ್ನಿ ಎಂಜಾಯ್ ಮಾಡೋಣ. ಗಾಡಿ ಮಾತ್ರ ಅಷ್ಟು ಈಸಿಯಾಗಿ ಸುಮ್ಮನೆ ಏನು ರಿವ್ಯೂ ಮಾಡ್ತೀರಾ ಗೊತ್ತಿಲ್ದಿರ ಅಂತೂ ಗಾಡಿ ಪರ್ಚೇಸ್ ಮಾಡಲ್ಲ. ತಿಳ್ಕೊಂಡು ಈ ಇಂಜಿನ್ನು ಬಗ್ಗೆ ತಿಳ್ಕೊಂಡ್ಮೇಲೆ ಈ ಗಾಡಿನ ಪರ್ಚೇಸ್ ಮಾಡಿರ್ಬೋದು. ಯಾರೋ ನೀವು ಪರ್ಚೇಸ್ ಮಾಡಬೇಕು ಅಂತ ಐಡಿಯಾ ಇದ್ದರೆ ಸೆಕೆಂಡ್ ಥಾಟೇ ಬೇಡ. ಈ ಪ್ರೈಸ್ಗೆ ಸೀರಿಯಸ್ಲಿ ಇಟ್ಸ್ ವರ್ತ್. ಕಂಪ್ಲೀಟ್ಲಿ ವ್ಯಾಲ್ಯೂ ಫಾರ್ ಮನಿ ಅಂತಾರಲ್ಲ ಅದು. ಪ್ರತಿ ಸತಿನೂ ಇದೊಂದು ಪ್ರಾಬ್ಲಮ್ ನಂದು. ಯಾವುದೇ ಗಾಡಿ ಇಸ್ಕೊಳ್ಳಿ, ಯಾವ ಸೀಸನಲ್ಲಿ ಇಸ್ಕೊಳ್ಳಿ, ಮಾರ್ಚಲ್ಲಿ ಏಪ್ರಿಲಲ್ಲಿ ಇಸ್ಕೊಂಡಿದ್ದೀನಿ, ಮತ್ತು ಅದು ಇನ್ನು ಮಳೆ ಸೀಸನ್ನೇ ಬರುತ್ತೆ, ನೆಕ್ಸ್ಟು ಇನ್ನು ವಿಂಟರ್ ಬರುತ್ತೆ. ಯಾವ ಸೀಸನ್ ಇಸ್ಕೊಂಡ್ರೂ ಮಳೆ ಬೀಳೋದಂತೂ ತಪ್ಪಿಲ್ಲ. ಮಳೆ ಬರ್ತಾನೆ ಇರುತ್ತೆ, ಗಾಡಿ ನೆನ್ಕೊಂಡೇ ಹೋಗಿತ್ತು. ಒಂದು ದಿವಸ ಒಂದು ಸತಿ ಗಾಡಿ ಇಸ್ಕೊಂಡಾಗಲೂ ಕೂಡ ನಾನು ಏನಂತ ಈ ಮಳೆ ನೆನೆದಿರೋ ಗಾಡಿ ಎತ್ಕೊಂಡೋಗಿ ಇವತ್ತವರೆಗೂ ಇಲ್ಲ. 4 ಗಾಡಿ ಶೋರೂಮ್ಗಳು ಪರ್ಚೇಸ್ ಮಾಡಿದ್ದೀನಿ ನಂಗೆ ಗೊತ್ತಿರಾಗ. ಎಲ್ಲ ಸತಿನೂ ಮಳೆ ನೆನೆದಿದೆ. ಒಂದು ಸತಿನೂ ಹಂಗೆ ಹೋಗಿದ್ದೇ ಇಲ್ಲ. ಏನಪ್ಪ ಇದಕ್ಕೇನು ಮಾಡೋದು? ಇದಕ್ಕೆ ಅಯ್ಯೋ ಮಳೆ ಬರ್ತಾಯಿದೆ. ಮಳೆ ಎಲ್ಲಿ ನಿಂತ್ಕೊಳ್ಳೋದಪ್ಪ? ಈ ರೇಂಜಿಗೆ ಮಳೆ ಬರ್ತಾಯಿದ್ರೆ ಎಲ್ಲಿ ನಿಂತ್ಕೊಳ್ಳೋದು? ಬಿಟ್ರೋ ಜಾಗ ಬಿಟ್ರೋ.